ಫಸ್ಟ್ ಆಫ್ ಆಲ್ ಧುರಂಧರ್ 2 ಟ್ರೈಲರ್ನ ರಿಯಾಕ್ಷನ್ ಬಂದಿದೆ, ನೋಡಿಲ್ಲ ಅಂದರೆ ನೋಡ್ಬೋದು. ಇನ್ನು ಈ ಮಾರ್ಚ್ 19th ಅನ್ನೋ ಡೇಟ್ ನೋಡಿದ್ರೇ ಬೇಜಾರಾಗ್ತಾ ಇದೆ. ರೀಸನ್ ನಿಮಗೆ ಗೊತ್ತೇ ಇದೆ. ಹೋದ ವರ್ಷ ಏಪ್ರಿಲ್ಗೆ ಅನೌನ್ಸ್ ಆಗಿತ್ತು ನಮ್ಮ ಟಾಕ್ಸಿಕ್, ಬಟ್ ಅಫ್ಕೋರ್ಸ್ ಶೂಟಿಂಗ್ ಸ್ಟಾರ್ಟ್ ಆಗೋದೇ ಲೇಟ್ ಆಗೋದ್ರಿಂದ ಆ ಡೇಟ್ಗೆ ಬರಲ್ಲ ಅನ್ನೋದು ಗೊತ್ತಾಗಿತ್ತು. ಆ್ಯಂಡ್ ದೆನ್ ಮಾರ್ಚ್ 19th ವಾಸ್ ದ ನ್ಯೂ ಡೇಟ್. ಇನ್ನೇನು ಬಂದೇ ಬಿಡ್ತು ಸಿನಿಮಾ ಅಂದಾಗ ಮತ್ತೆ ಮುಂದಕ್ಕೆ ಹೋಗಿದೆ. ಇನ್ವೆಸ್ ಲೆಟ್ಸ್ ಮೂವ್ ಆನ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸೊ ಈ ಮಾರ್ಚ್ 19th ಇನ್ನೊಂದಷ್ಟು ಫೇಮಸ್ ಆಗಿರೋದು ಅದೇ ಧುರಂಧರ್ ಪಾರ್ಟ್ 2 ದ ರಿವೆಂಜ್ಗೆ. ಅಲ್ಲಿ ತನಕನೂ ಸಿನಿಮಾ ರಿಲೀಸ್ ಆಗೋ ತನಕನೂ ಪಾರ್ಟ್ 2 ಇದೆ ಅನ್ನೋ ಥರ ಎಲ್ಲೂ ಅಷ್ಟು ಹಂಚ್ಕೊಂಡಿರಲಿಲ್ಲ. ಆ್ಯಂಡ್ ಸಿನಿಮಾ ಬೇರೆ 3 ಗಂಟೆ 30 ನಿಮಿಷ ಇತ್ತು. ಸೊ ಆ ಥಾಟ್ ಕೂಡ ಬಂದಿರಲಿಲ್ಲ. ಬಟ್ 1 ಸೆಕೆಂಡ್ ಆಫ್ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೇನೆ ಐಡಿಯಾ ಬಂತು. ಆ್ಯಂಡ್ ದೆನ್ ಎಂಡ್ ಕಾರ್ಡ್ಗೆ ಒಂದು ಟೀಸರ್ ಥರ ಕೊಟ್ಟು ಡೇಟ್ನ ಅನೌನ್ಸ್ ಮಾಡೇ ಬಿಟ್ರು. ಇಟ್ ವಾಸ್ ಅ ಗ್ರೇಟ್ ಮೂವ್. ಕ್ಲೈಮ್ಯಾಕ್ಸ್ ಮುಗಿತಾ ಇದ್ದ ಹಾಗೇನೆ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ. ಆ್ಯಂಡ್ ದೆನ್ ಎಗೈನ್ ಆ ಅನೌನ್ಸ್ಮೆಂಟ್ ನೋಡಿದಾಗ ಆ ಒಪಿನಿಯನ್, ಆ ಎಕ್ಸ್ಪೀರಿಯನ್ಸ್ ಇನ್ನೂ ಡಬಲ್ ಆಗುತ್ತೆ, ಎಲಿವೇಟ್ ಆಗುತ್ತೆ. ಸೊ ಅದೇ ಆಯಿತು ಧುರಂಧರ್ಗೆ. ಆ್ಯಂಡ್ ಮೇನ್ಲಿ ರಿವ್ಯೂನಲ್ಲಿ ಹೇಳಿದ ಹಾಗೆ ಆಫ್ಟರ್ ಅ ಲಾಂಗ್ ಟೈಮ್ ಆರ್ಗ್ಯಾನಿಕಲಿ ಆರ್ ನ್ಯಾಚುರಲಿ ಈ ಸಿನಿಮಾಗೆ ಪಾರ್ಟ್ 2ನ ಅವಶ್ಯಕತೆ ಇದೆ ಅಂತ ಅನಿಸಿದ್ದು. ಇಲ್ಲಾಂದರೆ ಎಲ್ಲವೂ ಇದು ಓಡಲಿ, ನೀಟಾಗಿ ನೋಡ್ಕೊಳ್ಳೋಣ ಆ್ಯಂಡ್ ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ನೋ ಥರನೇ ಇದ್ದದ್ದು. ಬಟ್ ಇಲ್ಲಿ ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡಿ ಆ್ಯಂಡ್ ದೆನ್ ಅವುಗಳಲ್ಲಿ ಒಂದನ್ನು ತಗೊಂಡು ಆ ಒಂದನ್ನು ಡೀಲ್ ಮಾಡಿ ಮುಗಿಸಿದ್ರು. ಸೊ ಆ ಸಿನಿಮಾಗೆ ಅಂದರೆ ಪಾರ್ಟ್ 1ಗೂ ಕೂಡ ಒಂದು ಕ್ಲೋಜರ್ ಅಂತಲೂ ಸಿಕ್ಕಿತ್ತು, ಒಂದು ಎಂಡಿಂಗ್ ಅಂತ. ಆ್ಯಂಡ್ ದೆನ್ ಅದೇ ಕಥೆಗೆ ಆ ಪಾತ್ರಗಳು ಇರೋದ್ರಿಂದ, ಇನ್ನೂ ಪಾತ್ರಗಳು ಇರೋದ್ರಿಂದ ಪಾರ್ಟ್ 2ನೂ ಬೇಕು ಅಥವಾ ಈ ಕತೆ ಕಂಟಿನ್ಯೂ ಆಗಬೇಕು ಅನ್ನೋ ಒಪಿನಿಯನ್ ತುಂಬ ಈಸಿಯಾಗಿ ಬಂತು ಪ್ರೇಕ್ಷಕರ ತಲೆಯಲ್ಲಿ. ಆ್ಯಂಡ್ ದಟ್ ವಾಸ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಫಾರ್ ಧುರಂಧರ್ ಅಂತ ಹೇಳ್ತೀನಿ. ಆ್ಯಂಡ್ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಸ್ಟೋರಿ, ಲೊಕೇಶನ್ಸ್, ಪಾತ್ರಗಳು ಎಲ್ಲ ಆಲ್ರೆಡಿ ಡಿಸೈಡ್ ಆಗಿದ್ದರಿಂದ ಅವರು 2 ಪಾರ್ಟ್ಗಳಾಗಿ ಸೇರಿನೇ ಸಿನಿಮಾವನ್ನು ಶೂಟ್ ಮಾಡ್ಕೊಂಡಿದ್ರು ಆಲ್ರೆಡಿ. ಸೊ ಇನ್ನೇನಿದ್ರು ಸಣ್ಣದಾಗಿ ಒಂದು ಅಡಿಷನ್ ಡಿಲಿಷನ್ ಕಾರ್ಯಕ್ರಮ ಅಷ್ಟೇ ಇದ್ದದ್ದು. ಆ್ಯಂಡ್ ಅವುಗಳನ್ನ ಈಗ ಶೂಟ್ ಮಾಡಿಕೊಂಡು ಅವರೇ ಹೇಳಿದ ಡೇಟ್ಗೆ ಬರೋದಕ್ಕೆ ಸಿದ್ಧ ಆಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಅದರ ಟ್ರೈಲರ್ನ ಅಂದರೆ ಧುರಂಧರ್ ಪಾರ್ಟ್ 2ನ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಇವತ್ತು. ಸೊ ಟ್ರೈಲರ್ನ ನೋಡಿದೆ, ನನಗೇನಿಸ್ತು, ಈ ಪಾರ್ಟ್ 2ನಲ್ಲಿ ಏನೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಂಡ್ ಇನ್ನೂ ಉಳಿದಿರೋಂಥ ಕ್ವಶನ್ಸ್ಗಳೇನು, ಹಾಗೆಯೇ ಪಾರ್ಟ್ 3 ಏನಾದರೂ ಇರೋ ಸಾಧ್ಯತೆ ಇದೆಯಾ ಅನ್ನೋದನ್ನೆಲ್ಲ ಸ್ವಲ್ಪ ಮಾತಾಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಟ್ರೈಲರ್ ಕಡೆಗೆ ಬರೋದಾದರೆ ಟ್ರೈಲರ್ ಸ್ವಲ್ಪ ಓಕೆ ಅಂತಲೇ ಅನಿಸಿದ್ದು. ಬಟ್ ಆಲ್ಸೋ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತಲೂ ಹೇಳ್ಬೋದೇನೋ. ಇಲ್ಲಿನ ಸ್ಕೇಲ್ ಏನು ಚೇಂಜ್ ಆಗಲ್ಲ, ಬಿಕಾಸ್ ಇಟ್ಸ್ ಒನ್ ಸ್ಟೋರಿ. ಅದನ್ನು 2 ಪಾರ್ಟ್ಗಳನ್ನಾಗಿ ಮಾಡಿರೋದು. ಸೊ ವಿಜುವಲಿ ಸಿನಿಮಾ ಏನೋ ಎಲಿವೇಟ್ ಆಗಿಬಿಡುತ್ತೆ ಅನ್ನೋದಿಲ್ಲ. ಇಟ್ಸ್ ಆಲ್ ರಿಯಲ್ ಆ್ಯಂಡ್ ಆ ರಿಯಲಿಸ್ಟಿಕ್ ಅಪ್ರೋಚ್ ಏನೇ ಇಲ್ಲಿ ಕಂಟಿನ್ಯೂ ಆಗಬೇಕು, ಅದು ಆಗ್ತಾ ಇದೆ. ಸೊ ಇನ್ನು ಸಿನಿಮಾಗೆ ಪಾಸಿಟಿವ್ ಆಗಬೇಕಾಗಿರೋದು ಇದರ ಇವೆಂಟ್ಸ್ ಆ್ಯಂಡ್ ಡ್ರಾಮಾ. ಓಕೆ, ಈಗ ಒಂದು ಸ್ಟ್ರಕ್ಚರ್ ಗೊತ್ತಿದೆ, ಎಂಡ್ ಪಾಯಿಂಟ್ ಏನು ಅಂತ ಗೊತ್ತಿದೆ. ಬಟ್ ಅಲ್ಲಿಗೆ ಹೇಗೆ ಹೋಗ್ತಾನೆ ನಮ್ಮ ಹಂಸ ಆ್ಯಂಡ್ ಅದನ್ನು ಹೇಗೆ ಅಚೀವ್ ಮಾಡ್ತಾನೆ ಅನ್ನೋದೇ ಪಾಯಿಂಟ್. ಆ್ಯಂಡ್ ಆ ಪಾಯಿಂಟಲ್ಲಿ ಒಂದು ಎಳ್ಳು ಕಾಳಿನಷ್ಟು ಸಹ ಬಿಟ್ಕೊಟ್ಟಿಲ್ಲ ಅಂತ ಅನ್ನಿಸ್ತು ಟ್ರೈಲರ್ನಲ್ಲಿ. ಎಡಿಟಿಂಗ್ ಕೂಡ ತೀರಾ ಕಾಂಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಯಾವುದಕ್ಕೂ ಗ್ಯಾಪ್ ಅನ್ನೋದೇ ಕೊಟ್ಟಿಲ್ಲ. ಹೆವಿ ಫ್ರೇಮ್ಸ್ ಇದ್ದಾವೆ, ಬಟ್ ಅವುಗಳಿಗೆ ಸಮಯ ಮಿಲಿ ಸೆಕೆಂಡ್ಸ್ ಮಾತ್ರ. ಸೊ ಇಟ್ ವಾಸ್ ನಾಟ್ ಅ ಗ್ರೇಟ್ ಟ್ರೈಲರ್. ಅಂದರೆ ಈ ಟ್ರೈಲರಿಂದ ಏನೋ ಹೆವಿ ಪುಷ್ ಸಿಗುತ್ತೆ ಸಿನಿಮಾಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಆ ಪಾರ್ಟ್ 1ಗೆ ಇದ್ದಂಥ ಫಾಲೋಯಿಂಗ್ನ, ಎಕ್ಸೈಟ್ಮೆಂಟ್ನ ಆ್ಯಂಡ್ ಆ ಕ್ಯೂರಿಯಾಸಿಟಿ, ಆ ಪಾಯಿಂಟ್ಸ್ ಏನಿದೆ ಅವನ್ನೆಲ್ಲ ಹಾಗೆ ಇಟ್ಕೊಂಡು ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದನ್ನು ಸಿನಿಮಾದಲ್ಲೇ ಬಂದು ನೋಡಿ ಅನ್ನೋ ಮೆಸೇಜನ್ನು ಕೊಟ್ಟಿದೆ ಕೂಡ. ಇನ್ಫ್ಯಾಕ್ಟ್ ಪಾರ್ಟ್ 1ನ ಟ್ರೈಲರ್ ಕೂಡ ಇಟ್ ವಾಸ್ ಮೋರ್ ಆಫ್ ಅನ್ ಆ್ಯಕ್ಷನ್ ಟ್ರೈಲರ್. ಮಧ್ಯೆ ಆ ಡ್ರಾಮಾ ಪೀಸಸ್ನ ಇಟ್ಟಿದ್ರು. ಇನ್ಫ್ಯಾಕ್ಟ್ ಫಸ್ಟ್ಗೇನೆ ಒಂದು ಲಾಂಗ್ ಶಾರ್ಟ್ನ ಇಟ್ಟಿದ್ರು. ಬಟ್ ಇಲ್ಲಿ ಅದನ್ನು ತಂದೇ ಇಲ್ಲ. ಸೊ ಒಂದು ರೀಕ್ಯಾಪ್ ರೀತಿಯೂ ಆಗಬೇಕು. ಆ್ಯಂಡ್ ದೆನ್ ಏನೇನಿರುತ್ತೆ ಪಾತ್ರಗಳು ಅಂತಲೂ ತೋರಿಸ್ಬೇಕು. ಆ್ಯಂಡ್ ಮೋರ್ ಆಫ್ ಆ್ಯಕ್ಷನ್, ವಯಲೆನ್ಸ್ ಎಷ್ಟಿರುತ್ತೆ ಅನ್ನೋ ಐಡಿಯಾ ಕೊಡಬೇಕು ಅಷ್ಟೇ. ಇಷ್ಟು ವಿಷಯಗಳನ್ನು ಇಟ್ಕೊಂಡು ಟ್ರೈಲರ್ ಕಟ್ ಆಗಿರೋ ಹಾಗೆ ಕಾಣ್ತಾ ಇತ್ತು. ಐ ಥಿಂಕ್ ಪಾರ್ಟ್ 1 ಸಕ್ಸಸ್ ಆಗಿ ಜನ ಕಾಯ್ತಾ ಇರೋವಂಥ ಪಾರ್ಟ್ 2 ಸಿನಿಮಾದ ಟ್ರೈಲರ್ಗೆ ಈ ಅಪ್ರೋಚ್ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ಆ ಸೈಡ್ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಐ ವಾಸ್ ಸಮ್ ವಾಟ್ ಓಕೆ ವಿತ್ ಇಟ್. ಬಟ್ ಅಟ್ಲೀಸ್ಟ್ ಒಂದು ಒಳ್ಳೆ ಹೊಸ ಸೀಕ್ವೆನ್ಸ್ ಲೈಕ್ ಪಾರ್ಟ್ 1 ಟ್ರೈಲರ್ ಥರ ಕೊಟ್ಟಿದ್ರೆ, ಸ್ವಲ್ಪ ಸೀಕ್ವೆನ್ಸ್ಗಳಿಗೆ ಸಮಯ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ. ಬಿಕಾಸ್ ಈಗ ಈ ರಿವ್ಯೂ ಎಡಿಟ್ ಮಾಡಬೇಕಾದ್ರೂ ಆ ಸ್ಕ್ರೀನ್ಶಾಟ್ಸ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ಆ ಲೆವೆಲ್ಗೆ ಹೋಗತ್ವೆ ಫ್ರೇಮ್ಸ್. ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಸೊ ದಟ್ಸ್ ಓವರ್ ಆಲ್ ಟ್ರೈಲರ್ ಹೇಗಿತ್ತು ಅನ್ನೋದ್ರ ಬಗ್ಗೆ. ಇನ್ನು ಟ್ರೈಲರ್ನ ನೋಡ್ತಾ ಮೇನ್ಲಿ ಈ ಪಾರ್ಟ್ 2ನಲ್ಲಿ ನಾವೇನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಕಡೆಗೆ ಬರೋದಾದರೆ ಅಲ್ಲಿ ನಿಮಗೆ ಸಿಗೋದು 3 ಪಾಯಿಂಟ್ಗಳು. ನಂಬರ್ 1, ಜಸ್ಕೀರತ್ ಸಿಂಗ್ ರಂಗಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಣವೀರ್ ಸಿಂಗ್ ಪಾತ್ರದ ನಿಜವಾದ ಹೆಸರು ಜಸ್ಕೀರತ್ ಸಿಂಗ್ ರಂಗಿ ಅಂತ ಇಲ್ಲಿ. ಸೊ ಈಸ್ ಎ ಪಂಜಾಬಿ. ಆದರೆ ಇವನ ಫ್ಲ್ಯಾಶ್ ಬ್ಯಾಕ್ ಏನು ಅನ್ನೋದನ್ನು ನಮಗೆ ಇನ್ನೂ ತೋರಿಸಿಲ್ಲ. ಇವನ ಆ್ಯಕ್ಚುಲ್ ನೇಮನ್ನು ಕೂಡ ಪಾರ್ಟ್ 1ನ ಕೊನೆಯಲ್ಲಿನೇ ತೋರಿಸೋದು. ಸೊ ಮೇಜರ್ ಪಾರ್ಟ್ ಆಫ್ ಈ ಸಿನಿಮಾ ಅಂದರೆ ಪಾರ್ಟ್ 2ದು ಏನಾಗಿರುತ್ತೆ ಅದು ಜಸ್ಕೀರತ್ ಸಿಂಗ್ದು ಆಗಿರುತ್ತೆ. ಈ ಟೋಟಲ್ ಸಿನಿಮಾನೇ ಅವನದು ಅಂತ ಹೇಳ್ಬೋದು ಲೆಕ್ಕದಲ್ಲಿ. ಸೊ ಇಲ್ಲಿ ಮೇನ್ಲಿ ಅವನ ಫ್ಲ್ಯಾಶ್ ಬ್ಯಾಕ್, ಅವನಿಗೆ ಏನೋ ಅನ್ಯಾಯ ಆಗಿದೆ, ಅದರ ಒಂದು ಸಣ್ಣ ಝಲಕ್ನ ಒಂದೇ ಒಂದು ಫ್ರೇಮಲ್ಲಿ ತೋರಿಸ್ತಾರೆ ಪಾರ್ಟ್ 1ನಲ್ಲಿ. ಸೊ ಆ ಅನ್ಯಾಯದಿಂದ ಅವನು ಒಂದು ಬೀಸ್ಟ್ ಮೂಡ್ಗೆ ಹೋಗ್ತಾನೆ. ಆ ಬೀಸ್ಟ್ ಮೂಡನ್ನು ನೀವು ಈ ಟ್ರೈಲರ್ನಲ್ಲಿ ನೋಡ್ಬೋದು ಡಿಫ್ರೆಂಟ್ ಫ್ರೇಮ್ಸ್ನಲ್ಲಿ.
ಆ್ಯಂಡ್ ಆ ಶಾರ್ಟ್ಗಳಲ್ಲೆಲ್ಲ ಒಂದೇ ಬಟ್ಟೆಯಲ್ಲಿದ್ದಾನೆ ಅವನು. ಸೊ ಇಟ್ ವಾಸ್ ಅ ಇನ್ಸ್ಟೆಂಟ್ ರಿಯಾಕ್ಷನ್. ಸೊ ಆ ರಾತ್ರಿ ಏನೋ ಆಗಿದೆ ಆ್ಯಂಡ್ ಅದರ ರಿವೆಂಜ್ ಮೂಡಲ್ಲಿ ಅಣ್ಣ ಫುಲ್ ಆನ್ ರೇಜ್ ಮೋಡ್ಗೆ ಹೋಗಿ ಜೈಲ್ಗೆ ಹೋಗ್ತಾನೆ ಎಲ್ಲರನ್ನ ಕೊಂದು. ಸೊ ಅಲ್ಲಿ ದೆನ್ ಅವನಿಗೆ ಈ ಆಪರ್ಚುನಿಟಿ ಸಿಗೋದು ಟು ಸರ್ವ್ ದ ನೇಷನ್. ಸೊ ಅಲ್ಲಿಂದ ನೀವು ಆ ಫ್ರೇಮ್ಗಳನ್ನು ನೋಡ್ಬೋದು, ಅವನು ಟ್ರೈನ್ ಆಗ್ತಾ ಇರೋವಂಥದ್ದನ್ನು, ಆ ಕೆಲಸ ಏನಿದೆ, ಈ ರೀತಿಯ ಒಬ್ಬ ಏಜೆಂಟ್ ಆಗೋದಕ್ಕೆ ಪ್ರಿಪೇರ್ ಆಗ್ತಾ ಇರೋದನ್ನು. ಸೊ ಈ ಪಾರ್ಟ್ ಏನೇ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಭಾಗ ಆಗಿರುತ್ತೆ. ಆ್ಯಂಡ್ ಆ ಆ್ಯಕ್ಷನ್ ಏನಿರುತ್ತಲ್ಲ ಆ ರಾತ್ರಿದು, ಅದು ಹೆವಿ ವೈಲೆಂಟ್ ಆಗಿರುತ್ತೆ ಆ್ಯಂಡ್ ಲಿಮಿಟ್ಲೆಸ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ನಮ್ಮ ಹೀರೋ ಫುಲ್ ಆನ್ ರಿವೆಂಜ್ ಮೂಡಲ್ಲಿ ಇರೋದ್ರಿಂದ. ಇನ್ನು ದ ಸೆಕೆಂಡ್ ಒನ್ ಅಂದರೆ ಅದು ಮೇಜರ್ ಇಕ್ಬಾಲ್, ಅನದರ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಪಾರ್ಟ್ 1 ಎಷ್ಟು ಬೇಕಿತ್ತೋ ಅಷ್ಟನ್ನೇ ಯೂಸ್ ಮಾಡ್ಕೊಂಡಿದ್ರು. ಅಲ್ಲಿ ದ ಮೇನ್ ವಿಲನ್ ನಮ್ಮ ರೆಹಮಾನ್ ಡೆಕೈತ್ ಆಗಿದ್ದಕ್ಕೆ. ಬಟ್ ಈಗ ಅವನಿಲ್ಲ, ವಿಲ್ ಮಿಸ್ ಹಿಮ್. ಅಂದರೆ ಆ ಪಾತ್ರನ ಅಲ್ಲ, ಅಕ್ಷಯ್ ಖನ್ನಾ ಆ್ಯಸ್ ರೆಹಮಾನ್ ಡೆಕೈತ್, ಆ ಪರ್ಫಾರ್ಮೆನ್ಸ್ನ, ಆ ಪ್ರೆಸೆನ್ಸ್ನ. ಸೊ ಅವರು ಹೋಗಿರೋದ್ರಿಂದ ಈಗ ಮೇನ್ ವಿಲನ್, ಮೇನ್ ಟಾರ್ಗೆಟ್ ಮೇಜರ್ ಇಕ್ಬಾಲ್ ಆಗಿರ್ತಾನೆ. ಆಲ್ಸೋ ಐ ಫೀಲ್ ಈ ಜಸ್ಕೀರತ್ ಸಿಂಗ್ಗೆ ಆಗಿರುವಂಥ ಅನ್ಯಾಯಕ್ಕೂ ಮೇಜರ್ ಇಕ್ಬಾಲ್ನ ಪ್ಲ್ಯಾನ್ಸ್ಗೂ ಸಂಬಂಧ ಇದೆ ಅಂತ. ಸೊ ರಿವೆಂಜ್ ಬರೀ ದೇಶಕ್ಕಾಗಿ ಅಲ್ಲ, ಇಟ್ಸ್ ಆಲ್ಸೋ ಪರ್ಸ್ನಲ್ ಅಂತ ಅಂದ್ಕೊಳ್ತೀನಿ. ಇನ್ಫ್ಯಾಕ್ಟ್ ಮೇಜರ್ ಇಕ್ಬಾಲೇನೇ ಒಂದು ಡೈಲಾಗನ್ನು ಹೇಳ್ತಾನೆ ಇಲ್ಲಿ, ಒಬ್ಬ ಇಂಡಿಯನ್ನ ಇಕ್ಬಾಲ್ ಸಾಯಿಸಿದ್ದ, ಈಗ ಮತ್ತೊಬ್ಬನನ್ನು ಸಾಯಿಸುವಂಥ ಸಿಚುವೇಶನ್ ಬಂದಿದೆ ಅಂತ. ಸೊ ಇಂಡಿಯಾ ಪಾಕಿಸ್ತಾನ್ ಅನ್ನೋದ್ರ ಜೊತೆಗೆ ಇಲ್ಲಿ ಪರ್ಸ್ನಲ್ ರಿವೆಂಜ್ ಕೂಡ ಇದೆ ಅಂತ ಅಂದ್ಕೊಳ್ತೀನಿ. ಅದೇ ಮೇನ್ ರೀಸನ್ ಇರ್ಬೋದು ಈ ಜಸ್ಕೀರತ್ ಈ ಮಿಷನ್ನ, ಡಿಫಿಕಲ್ಟ್ ಮಿಷನ್ನ ಒಪ್ಕೊಳ್ಳೋದಕ್ಕೆ. ಬಿಕಾಸ್ ಅಫ್ಕೋರ್ಸ್ ಅವನಿಗೊಂದು ಸ್ಟ್ರಾಂಗ್ ರೀಸನ್ ಇರಬೇಕಲ್ವಾ ಇಂಥ ಕೆಲಸ ಮಾಡೋದಕ್ಕೆ. ಸೊ ಈ ಬ್ಯಾಟಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಪಾರ್ಟ್ 2ನಲ್ಲಿ. ಆ್ಯಂಡ್ ಇಲ್ಲಿ ರೈಟಿಂಗ್ ಚೆನ್ನಾಗಿರಬೇಕು, ಬಿಕಾಸ್ ಅದೇ ಫಸ್ಟ್ ಪಾರ್ಟ್ನಲ್ಲಿ ಮಜಾ ಕೊಟ್ಟಿದ್ದು, ಜೊತೆಯಲ್ಲಿ ಇಟ್ಕೊಂಡೇನೆ ಹೊಡಿತಾ ಹೋಗಬೇಕು ಒಬ್ಬೊಬ್ಬರನ್ನೇ. ಇನ್ನು ದ ಥರ್ಡ್ ಒನ್, ಬಡೇ ಸಾಬ್. ಆ್ಯಕ್ಚುಲಿ ನೀವು ಇಡೀ ಸಿನಿಮಾನ ತೊಗೊಂಡ್ರೆ ಅವ್ರು ಬರೀ ಆ ಕೊನೆಯಲ್ಲಿ ರೆಹಮಾನ್ ಡೆಕೈತ್ನ ಹೆಸರನ್ನ ಕಾಟ್ ಹೊಡಿತಾನಲ್ಲ, ಅಲ್ಲೇ ಸಾಕಷ್ಟು ಹೆಸರುಗಳಿದ್ದಾವೆ. ಹಂಸ ಡೀಲ್ ಮಾಡಬೇಕಾಗಿರೋ ಅಂಥದ್ದು, ಖನಾನಿ ಬ್ರದರ್ಸ್ ಇದ್ದಾರೆ, ಜನರಲ್ ಇದ್ದಾನೆ, ಆ್ಯಂಡ್ ದೆನ್ ಪಕ್ಕದಲ್ಲೇ ಇರೋ ಉಜೇರ್ ಬಲೂಚ್ ಇದ್ದಾನೆ. ಅವನಂತೂ ಫುಲ್ ರೇಜ್ ಮೋಡಲ್ಲಿ ಇರ್ತಾನೆ, ಬಿಕಾಸ್ ರೆಹಮಾನ್ ಡೆಕೈತ್ನ ಸಾಯಿಸಿದ್ದಾರೆ ಈಗ, ಆ್ಯಂಡ್ ಅವರನ್ನು ಸಾಯಿಸಬೇಕು. ಸೊ ಇಷ್ಟು ಜನ ಇವರನ್ನು ಬಿಟ್ಟು ಈ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಆಗೋರು ಇನ್ನೂ ತುಂಬ ಜನ ಇರ್ತಾರೆ. ಬಿಕಾಸ್ ಈಗ ಮೆಟ್ಲುಗಳನ್ನು ಹತ್ತುತ್ತಾ ಇರೋದೆ ಅವರ ಕಾಂಟ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಲ್ವಾ. ಆ್ಯಂಡ್ ದೆನ್ ಬಡೇ ಸಾಬ್ ಯಾರು ಅಂತ ಗೊತ್ತಿಲ್ಲ, ರಿವೀಲ್ ಮಾಡಿಲ್ಲ. ಇಮ್ರಾನ್ ಹಶ್ಮಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಇನ್ನು. ಸೊ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿಳ್ಕೊಳ್ಳೋದಕ್ಕೆ ಈ ಪಾರ್ಟಲ್ಲಿ. ಅದಕ್ಕೇ ಡೌಟ್ ಬರೋದು, ಪಾರ್ಟ್ 3 ಏನಾದರೂ ಪ್ಲ್ಯಾನ್ ಆಗಿದೆಯಾ ಅಂತ. ಅಫ್ಕೋರ್ಸ್ ಶೂಟಿಂಗ್ ಆಗಿರೋದಿಲ್ಲ ಐ ಗೆಸ್, ಬಟ್ ಕಥೆ, ಕ್ಯಾರೆಕ್ಟರ್ಸ್ ಇಷ್ಟು ಆ್ಯಂಡ್ ಹಮ್ಜಾನ ಜರ್ನಿ ಇಷ್ಟು ಇರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಅಂದ್ಕೊಳ್ಬೋದೇನೋ. ಆ್ಯಂಡ್ ಸಿನಿಮಾನೇ 4 ಗಂಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟನ್ನು ಇಲ್ಲೇ ಕವರ್ ಮಾಡಿರ್ಬೋದು, ವಿಚ್ ವಿಲ್ ಬಿ ಅ ಗುಡ್ ಡಿಸಿಷನ್. ಆ್ಯಂಡ್ ಇವುಗಳ ಜೊತೆಗೆ ನಮ್ಮ ಅಸ್ಲಾಂ ಭಾಯ್ ಇದ್ದಾನೆ, ಇದೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವನನ್ನು ಹೇಗೆ ಬಳಸ್ಕೊಳ್ತಾನೆ ಅಥವಾ ಅವನ ಆಟಗಳಿಗೆ ಇವನು ಸಿಗಾಕೊಳ್ತಾನೆ, ಇವುಗಳನ್ನೆಲ್ಲ ನೋಡಬೇಕು. ಬಿಕಾಸ್ ಅವನಿಗೆ ಈ ಗ್ಯಾಂಗ್ಸ್ಟರ್ಗಳನ್ನು ಸಾಯಿಸಬೇಕು ಅನ್ನೋದಿದೆ, ಎಸ್ಪೆಷಲಿ ಈ ಗ್ರೂಪನ್ನು. ಬಟ್ ಈಗ ರೆಹಮಾನ್ ಡೆಕೈತ್ ಜಾಗನ ಹಮ್ಜಾನೇ ತಗೊಳ್ತಾನೆ. ಸೊ ಅವರಿಬ್ಬರ ಮಧ್ಯೆ ಏನೇನಾಗುತ್ತೆ, ಆ ಈಕ್ವೇಷನ್ಸ್ ಹೇಗಿರುತ್ತೆ, ಅದೊಂದು ಕ್ಯೂರಿಯಾಸಿಟಿ, ಅಥವಾ ಸಿಚುವೇಶನ್ಸ್ ಕೂಡ ಹೇಗಿರುತ್ತವೆ, ಅದೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದದ್ದು ನಮ್ಮ ಹೀರೋಯಿನ್ ಎಲೀನಾ, ಪಾಪ ಅದೇನಾಗುತ್ತೋ ಗೊತ್ತಿಲ್ಲ. ಅಂದರೆ ಒಂದು ಅಂದಾಜಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ ಏನಾಗ್ಬೋದು ಅವ್ರಿಗೆ ಅಂತ. ಇನ್ಫ್ಯಾಕ್ಟ್ ಈ ಫ್ರೇಮ್ನಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಆ್ಯಸ್ ಸೆಡ್ ಟ್ರೈಲರ್ನಲ್ಲಿ ಏನು ಬಿಟ್ಕೊಡೋದಕ್ಕೆ ನೋಡಿಲ್ಲ, ಹೊಸ ಪಾತ್ರಗಳಲ್ಲ, ಇನ್ಫ್ಯಾಕ್ಟ್ ಇರೋ ಪಾತ್ರಗಳನ್ನು ಸಹ ನೀಟಾಗಿ ತೋರಿಸಿಲ್ಲ. ಟಾಕ್ಸಿಕ್ದು ಟೀಸರ್ ಕಟ್ ಆಗಿತ್ತಲ್ಲ, ಆ ಥರ ಆಗಿದೆ, ಹೆವಿ ಕೈ ಹಿಡಿದಿದ್ದಾರೆ. ಇನ್ನು ಆ್ಯಕ್ಷನ್ನ ಕೂಡ ನೀಟಾಗಿ ತೋರಿಸಿಲ್ಲ, ಸಮಯ ಕೊಟ್ಟಿಲ್ಲ ಅದಕ್ಕೂ. ಇನ್ನು ದ ಬಿಗ್ಗೆಸ್ಟ್ ಪಾಸಿಟಿವ್ ಫಾರ್ ಧುರಂಧರ್ ಇದ್ದದ್ದು ಅಂದರೆ ಅದು ಮ್ಯೂಸಿಕ್. ಇಟ್ ವಾಸ್ ಎಕ್ಸಲೆಂಟ್. ಟ್ರೈಲರ್ನಲ್ಲೂ ಅದು ಕಾಣಿಸ್ತಾ ಇದೆ ಈಗಲೂ. ಸ್ಪೆಷಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಯಾವಾಗಲೂ ಹೇಳೋದಕ್ಕೆ ಅದೊಂದು ಮುಖ್ಯ ಕಾರಣ. ಅದು ಕೂಡ ಕಂಟಿನ್ಯೂ ಆಗುತ್ತೆ ಇಲ್ಲಿ. ಆ್ಯಂಡ್ ಎಲ್ಲನೂ ಸಿಚುವೇಶನಲ್ ಸಾಂಗ್ಸೇ ಆಗಿರ್ತವೆ ಈ ಸಾರಿನೂ. ಆ್ಯಂಡ್ ಸೆಪ್ರೇಟಾಗಿ ಯಾವುದನ್ನು ಬಿಡೋ ಅವಶ್ಯಕತೆ ಇಲ್ಲ ಇಲ್ಲಿ, ಬಿಕಾಸ್ ಧುರಂಧರ್ 2ಗೆ ಪ್ರಮೋಷನ್ಸ್ ಆಲ್ರೆಡಿ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಈ ಟ್ರೈಲರ್ ಕೂಡ ಒಂಥರ ಫಾರ್ಮಾಲಿಟಿನೇ ಅನ್ನೋ ಥರ, ಅದಕ್ಕೆ ಹಿಂಗಿದೆ ಅಂತ ಅಂದ್ಕೊಳ್ಬೇಕೇನೋ. ಅದನ್ನು ಬುಕಿಂಗ್ಸೇ ಹೇಳ್ತಾ ಇದೆ. ಆ್ಯಂಡ್ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ಪೇಯ್ಡ್ ಪ್ರೀಮಿಯರ್ಸ್ನ ಬಿಡ್ತಾ ಇದ್ದಾರೆ 18ನೇ ತಾರೀಕಿಗೆ, ಬನ್ನಿ ಸಿನಿಮಾ ನೋಡಿ ಅಂತ. ಸೊ ಆದಿತ್ಯ ಧರ್ ಫುಲ್ ಆನ್ ಬಂದಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆ ಪ್ಲ್ಯಾನಿಂಗ್ಗೆ, ಎಕ್ಸಿಕ್ಯೂಷನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಅಷ್ಟು ಕಥೆಯನ್ನು ಬರ್ಕೊಂಡು, ಶೂಟ್ ಮಾಡಿಕೊಂಡು, ಆ್ಯಂಡ್ ದೆನ್ ಅವುಗಳನ್ನು 2 ಭಾಗಗಳನ್ನಾಗಿ ಮಾಡಿ 3 ತಿಂಗಳ ಗ್ಯಾಪಲ್ಲಿ 2ನೇ ಪಾರ್ಟನ್ನು ಅನೌನ್ಸ್ ಮಾಡಿ, ಆ್ಯಂಡ್ ಅದೇ ಡೇಟ್ಗೆ ಡೆಲಿವರ್ ಆಗ್ತಾ ಇದೆ ಸಿನಿಮಾ. ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ಬೋದು ಈಗ ಓಪನಿಂಗ್ಸ್ಗಂತೂ ಡೆಫಿನೆಟ್ಲಿ. ಸೊ ನಂಬರ್ಸ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ನಾನು, ಬಟ್ ಧುರಂಧರ್ 2ನ ಫಸ್ಟ್ ಡೇ ಕಲೆಕ್ಷನ್ಸ್ ಎಷ್ಟಿರ್ಬೋದು, ಎಷ್ಟಾಗ್ಬೋದು ಅಂತ ನೀವು ಗೆಸ್ ಮಾಡಿದ್ದಾದರೆ ಅದನ್ನು ಕೆಳಗಡೆ ತಿಳಿಸಿ. ಆ್ಯಂಡ್ ನೀವು ಯಾವ ಪಾರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಇಷ್ಟರಲ್ಲಿ, ಯಾವ ಪಾಯಿಂಟ್ಗೆ ಅನ್ನೋದನ್ನು ಹೇಳಿ. ನಾವು ಸಿಗ್ತಾ ಇರೋಣ ಮತ್ತೆ.